ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬಹಿರಂಗವಾಗಿದೆ. ಕ್ಷುಲ್ಲಕ ಕಾರಣಕ್ಕಾಗಿರುವಂತಹ ಘಟನೆ ಇದು. ಆಟೋಗೆ ಕೆಸರು ಹಾರಿಸಿದ್ದಕ್ಕೆ ಕಾರಿನ ಗ್ಲಾಸ್ ಅನ್ನು ಒಡೆದು ಪುಂಡಾಟವನ್ನ ಮೆರೆಯಲಾಗಿದೆ. ಜಾಲಹಳ್ಳಿಯ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ನಡೆದಂತಹ ಘಟನೆ ಇದು. ನಿಂತಿದ್ದ ಆಟೋಗೆ ಕೆಸರು ಹಾರಿಸಿದ್ದ ಕಾರು ಚಾಲಕ, ಇದರಿಂದ ರೊಚ್ಚಿಗೆದ್ದ ಆಟೋ ಚಾಲಕನಿಂದ ಕಾರನ್ನು ಅಡ್ಡ ಹಾಕಿ ಗಲಾಟೆ. ಕಾರಿನ ಗ್ಲಾಸ್ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಗೂಂಡಾಗಿರಿ ಪ್ರದರ್ಶನವನ್ನ ಮಾಡಲಾಗಿದೆ. ಯಾದಗಿರಿ ಮೂಲದ ಮಲ್ಲಿಕಾರ್ಜುನ್ ಎಂಬುವವರ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡೋದು, ಈ ರೀತಿ ಗೂಂಡಾಗಿರಿ ಮಾಡುವಂತಹ ಘಟನೆಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜಾಲಹಳ್ಳಿಯಲ್ಲಾಗಿರುವಂತಹ ಘಟನೆ. ಹಾಡ ಹಗಲೆ ಕಾರೊಂದನ್ನು ಅಡ್ಡ ಹಾಕಿ ಜನರ ಮಧ್ಯೆನೆ ಆ ಕಾರಿಗೆ ಕಲ್ಲಿನಿಂದ ಜಜ್ಜುತ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಯಾರ ಭಯ ಇಲ್ಲ, ಭೀತಿ ಇಲ್ಲ, ರಾಜಾರೋಷವಾಗಿ ಗಲಾಟೆ ಮಾಡೋದಲ್ದೇನೆ ಆ ಕಾರನ್ನ ಪುಡಿಗಟ್ಟುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಕಾರ್ನ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಗ್ಲಾಸ್ ನಜ್ಜುಗುಜ್ಜಾಗಿದೆ. ಆಟೋ ಡ್ರೈವರ್ ಕಲ್ಲನ್ನ ಈ ಗ್ಲಾಸಿನ ಮೇಲೆ ಎತ್ತಿ ಹಾಕಿರುವಂಥದ್ದು. ಗೂಂಡಾಗಿರಿ ಪ್ರದರ್ಶನವನ್ನು ಮಾಡಲಾಗಿದೆ. ಆಟೋದ ಮೇಲೆ ಕೆಸರು ಹಾರಿತ್ತು ಅನ್ನೋದೇ ಆಗಿದ್ರೆ ಕೂತ್ಕೊಂಡು ಬಗೆಹರಿಸ್ಕೊಂಡು ಮಾತಾಡ್ಕೊಂಡಿದ್ರೆ ಎಲ್ಲವೂ ಮುಗ್ದು ಹೋಗ್ತಾ ಇತ್ತು. ಈ ರೀತಿಯ ವರ್ತನೆ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಘಟನೆಯ ಹಿನ್ನೆಲೆ ಬಗ್ಗೆ ಡೀಟೇಲ್ಸ್ ಕೊಡಬಹುದಾ ಅಂತ? ಪ್ರೇಮ್, ಇವತ್ತು ಸಂಜೆ 6:30 ಸುಮಾರಿಗೆ ಘಟನೆ ನಡೆದಿರುವಂತದ್ದು. ಏನು ಬೆಂಗಳೂರಿನ ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಏನಿದೆ ಅಲ್ಲಿ ಆ ಕ್ಯಾಬ್ ಚಾಲಕ ತನ್ನ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಟೋ ಏನು ರಸ್ತೆ ಪಕ್ಕದಲ್ಲಿ ನಿಂತಿರುತ್ತೆ. ಈ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿದ್ದಂತ ಕೆಸರು ಆಟೋಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಆಟೋ ಚಾಲಕರು ಏನ್ ಹೇಳ್ತಾರೆ, ಅವ್ರು ಮುಂದಕ್ಕೆ ಕಾರನ್ನ ಅಡ್ಡಗಟ್ಟಿ ಆನಂತರದಲ್ಲಿ ಆತನ ಮೇಲೆ ಗಲಾಟೆ ಮಾಡುವಂತದ್ದು. ಅಂದ್ರೆ ಕೆಸರು ಎರಚಿಬಿಟ್ಟು ಹೋಗಿದ್ದ ಕಾರಣಕ್ಕಾಗಿ ಕಾರನ್ನ ತಡೆದು ಗಲಾಟೆ ಮಾಡಿದ ನಂತರದಲ್ಲಿ ಅಷ್ಟಕ್ಕೆ ಬಿಡದಂತೆ ಆ ಕಾರ್ ಮೇಲೆ ಕಾರಿನ ಗ್ಲಾಸ್ ಮೇಲೆ ಕಲ್ಲನ್ನು ಎಸ್ತು ಆ ದಾಂಧಲೆ ಕೂಡ ನಡೆಸಿರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಆ ಕಾರು ಚಾಲಕ ಏನಿದ್ದ ಯಾದಗಿರಿ ಮೂಲದವನು ಅಂತ ಗೊತ್ತಾಗ್ತಾ ಇರುವಂತದ್ದು. ಕಳೆದ 1 ವಾರಗಳಷ್ಟೇ ಹಿಂದೆ ಕ್ಯಾಬ್ ಚಾಲಕನಾಗಿ ಬೆಂಗಳೂರಿಗೆ ಬಂದು ತನ್ನ ಓನ್ ಆಗಿ ಕಾರ್ ತಗೊಂಡು ಈ ಕ್ಯಾಬ್ ಚಾಲನೆ ಮಾಡ್ತಿದ್ದ. ಯಾವಾಗ ಈ ಕೆಸರೇನು ಹೆಚ್ಚಿದ ನಂತರದಲ್ಲಿ ಆತ ಸಾರಿ ಕೇಳ್ತಾನೆ, ಜೊತೆಗೆ ಆಟೋನ್ ತೊಳೆದು ಕೊಡ್ತೀನಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊತಾನೆ. ಆದ್ರೆ ಇವರು ಆಟೋ ಚಾಲಕರು ಮತ್ತೆ ಅಲ್ಲಿದ್ದಂತ ಸ್ಥಳೀಯರು ಏನಿರ್ತಾರೆ ಅವ್ರು ಬಿಡೋದಿಲ್ಲ. ಅಷ್ಟಕ್ಕೆ ಬಿಡದಂತೆ ಕಾರ್ ಚಾಲಕನ ಮೇಲೆ ಹಲ್ಲೆ ಮಾಡುವಂತದ್ದು. ಮಾಡಿದ ನಂತರದಲ್ಲಿ ಆ ಕಾರನ್ನ ಅಡ್ಡಗಟ್ಟಿ ಅಲ್ಲಿದ್ದಂತ ಕಲ್ಲನ್ನು ತೆಗೆದು ಆ ಗ್ಲಾಸ್ ಮೇಲೆ ಹೊಡೆದು ಈಗ ದಾಂಧಲೆ ನಡೆಸಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.